ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ಮೇಜರ್ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ. ಶಂಕಿತ ಉಗ್ರರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಅವರು ಮಾಡಿದಂತಹ ಪ್ಲಾನ್ ಕೇಳಿದ್ರೆ ಎಂಥವರು ಕೂಡ ಬೆಚ್ಚಿ ಬೆರಗಾಗ್ತಾರೆ. ಅರೆ ಅಂಥದ್ದೇನಿದೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಬಾಂಬ್ ಬ್ಲಾಸ್ಟ್ ಶಂಕಿತ ಉಗ್ರರಿಂದ ಸ್ಫೋಟಕ ಮಾಹಿತಿ ಬಹಿರಂಗ. ದೇಶದ ಆರ್ಥಿಕತೆಗೆ ಪೆಟ್ಟು ಕೊಡಲು ಮುಂದಾಗಿದ್ರ ಶಂಕಿತ ಉಗ್ರರು. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸಿದ್ದು ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ಈ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಅದೇನು ಅಂದ್ರೆ ದೇಶದ ಆರ್ಥಿಕತೆಗೆ ಪೆಟ್ಟು ಕೊಡುವುದಕ್ಕೆ ಸ್ಫೋಟ ಮಾಡಿದ್ರು ಅನ್ನೋ ಮಾಹಿತಿಯನ್ನ ಎನ್ಐಎ ಬಹಿರಂಗಪಡಿಸಿದೆ. ಎನ್ಐಎಗೆ ಸೆರೆಸಿಕ್ಕ ಶಂಕಿತ ಉಗ್ರರ ಟಾರ್ಗೆಟ್ ಬೇರೆಯದ್ದೇ ಆಗಿತ್ತಂತೆ. ಕೋಲ್ಕತ್ತಾದಲ್ಲಿ ಸೆರೆಸಿಕ್ಕ ಶಂಕಿತ ಉಗ್ರರಾದ ಅಬ್ದುಲ್ ಮತೀನ್ ತಾಹಾ ಹಾಗೆ ಮುಸಾವಿರ್ ಹುಸೇನ್ಗೆ ವಿಚಾರಣೆ ವೇಳೆ ಒಂದೊಂದೇ ಸ್ಫೋಟಕ ವಿಚಾರಗಳು ಹೊರಬರ್ತಿವೆ. ಅಸಲಿಗೆ ಈ ಶಂಕಿತ ಉಗ್ರರು ಟಾರ್ಗೆಟ್ ಮಾಡಿದ್ದು ರಾಮೇಶ್ವರಂ ಹೋಟೆಲ್ ಅಲ್ಲವೇ ಅಲ್ವಂತೆ. ರಾಜ್ಯದ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅಂತ ಬೇರೆ ಪ್ಲಾನ್ ಮಾಡಿದ್ರಂತೆ. ಅವರು ಮಾಡಿದ್ದ ಪ್ಲಾನ್ ಏನ್ ಗೊತ್ತಾ? SEZ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ವಲಯ, ಅಂದ್ರೆ IT ಕಂಪನಿಗಳ ಏರಿಯಾವನ್ನ ಟಾರ್ಗೆಟ್ ಮಾಡಿದ್ರಂತೆ. ಮಹದೇವಪುರ ವಲಯದಲ್ಲಿ ಸಾಕಷ್ಟು IT ಕಂಪನಿಗಳಿದ್ದು ಯಾವುದಾದ್ರೂ ಕಂಪನಿಯನ್ನ ಬ್ಲಾಸ್ಟ್ ಮಾಡಿದ್ರೆ ಆರ್ಥಿಕತೆಗೆ ಪೆಟ್ಟು ಬಿದ್ದು ಬಂಡವಾಳ ಹೂಡಿಕೆದಾರರು ಬರುವುದಿಲ್ಲ ಅಂತ ಈ ಶಂಕಿತ ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರಂತೆ. IT-BT ಕಂಪನಿಗಳ ಬಳಿ ರೆಕ್ಕಿ ಮಾಡಿ ನೋಡಿದಾಗ CCTV, ಸಾಕಷ್ಟು ಜನರು ಓಡಾಡೋದು ಹಾಗೆ ಸೆಕ್ಯೂರಿಟಿ ಗಾರ್ಡ್ಗಳು ಇರೋದ್ರಿಂದ ಸಿಕ್ಕಿ ಬೀಳಬಹುದು ಅಂತ IT ಕಂಪನಿಗಳ ಬ್ಲಾಸ್ಟ್ ಪ್ಲಾನ್ ಕೈಬಿಟ್ಟಿದ್ದಾರೆ. ಕೊನೆಗೆ ಅದೇ ಏರಿಯಾದಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಜನ ಜಾಸ್ತಿ ಇರುವುದು ಕಂಡು ಬಂದಿದ್ರಿಂದ ಬಾಂಬ್ ಬಿಡುವ ಪ್ಲಾನ್ ಮಾಡಿದ್ರಂತೆ. ಎನ್ಐಎ ತನಿಖೆಯಲ್ಲಿ ಶಂಕಿತ ಉಗ್ರರ ಪ್ಲಾನ್ಗಳು ಒಂದೊಂದೇ ರಿವೀಲ್ ಆಗ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಗಳು ಹೊರಬಂದರೂ ಆಶ್ಚರ್ಯವಿಲ್ಲ. ಸಂತೋಷ್ ಪಟೇಲ್, ಕ್ರೈಮ್ ಬ್ಯೂರೋ, TV5 ಕನ್ನಡ, ಬೆಂಗಳೂರು.